ಇನ್ನು ಬಿಪಿಎಲ್ ಕಾರ್ಡ್ಗಳ ವಿವಾದ ದೊಡ್ಡ ಮಟ್ಟದಲ್ಲಿ ತಾರಕಕ್ಕೇರಿದೆ. ರಾಜ್ಯದಲ್ಲಿ ಭುಗಿಲೇಳ್ತಾ ಇದೆ ಬಿಪಿಎಲ್ ಕಾರ್ಡ್ಗಳ ವಿವಾದ. ನಾವು ಬಡವರ ಪಡಿತರ ಚೀಟಿ ರದ್ದು ಮಾಡಲ್ಲ ಅಂತ ಸಿಎಂ ಆಲ್ರೆಡಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬಡವರ ಅನ್ನ ಕಿತ್ಕೊಳ್ಳಲ್ಲ ಅಂತ ಡಿ.ಕೆ. ಶಿವಕುಮಾರ್ ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ಸಿಎಂ ಡಿ.ಸಿ.ಎಂ ಹೇಳಿಕೆ ಬೆನ್ನಲ್ಲೇ ಪರಿಶೀಲನೆಗೂ ಕೂಡ ಈಗ ಆಹಾರ ಮಂತ್ರಿ ಮುಂದಾಗ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಾಕಷ್ಟು ಜನರು ಇದರಲ್ಲಿ ಅನರ್ಹರಿದ್ದಾರೆ. ಅಂದರೆ ಕಳ್ಳ ಮಾರ್ಗದಲ್ಲಿ ಬಿಪಿಎಲ್ ಕಾರ್ಡನ್ನು ಮಾಡ್ಕೊಂಡಿದ್ದಾರೆ, ಆರ್ಥಿಕವಾಗಿ ತುಂಬ ಚೆನ್ನಾಗಿದ್ದಾರೆ ಅಂಥವರೆಲ್ಲ ಕಳ್ಳ ಮಾರ್ಗದಲ್ಲಿ ಬಿಪಿಎಲ್ ಕಾರ್ಡನ್ನು ಮಾಡ್ಕೊಂಡಿದ್ದಾರೆ. ಬಿಪಿಎಲ್ ಕಾರ್ಡ್ ಇರೋದು ಯಾರಿಗೆ? ಬಡತನ ರೇಖೆಗಿಂತ ಕೆಳಮಟ್ಟದಲ್ಲಿ ಜೀವನ ನಡೆಸ್ತಾರಲ್ಲ ಅವರಿಗೆ ಬಿಪಿಎಲ್ ಕಾರ್ಡ್ ಇರೋದು. ಆದರೆ ಎಲ್ಲ ಚೆನ್ನಾಗಿದ್ದಾರೆ, ಅವರು ಆರಾಮಲ್ಲಿದ್ದಾರೆ, ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅಂಥವರು ಬಿಪಿಎಲ್ ಕಾರ್ಡನ್ನು ಪಡ್ಕೊಂಡಿದ್ದಾರೆ. ಅಂಥವ್ರ ಕಾರ್ಡನ್ನು ನಾವು ರದ್ದು ಮಾಡ್ತೀವಿ, ಅವರಿಗೆ ನಾವು ಯಾವುದೇ ಕಾರ್ಡ್ ಇಲ್ದಂಗೆ ಮಾಡಲ್ಲ, ಅವ್ರಿಗೆ ನಾವು APL ಕಾರ್ಡ್ ಕೊಡ್ತೀವಿ ಅಂತ ಸರ್ಕಾರದವರು ಆಲ್ರೆಡಿ ಹೇಳಿದ್ದಾರೆ. ಹಾಗಾದರೆ ನಿಜಕ್ಕೂ ಇದು ಪರಿಷ್ಕರಣೆ ಆಗ್ತದಾ? ಸಾಕಷ್ಟು ಜನರು ಕಾರ್ಡ್ ಈಗ ರದ್ದಾಗಿದೆಯಲ್ಲ ಬಡವ್ರದ್ದು, ಈ ಕಾರ್ಡಿಗೆ ಯಾವಾಗ ಅದಕ್ಕೊಂದು ಮರುಜೀವ ಕೊಡ್ತಾರೆ? ನಿಜಕ್ಕೂ ಕೂಡ ಕಡು ಬಡವರ ಕಾರ್ಡಿಗೆ ರದ್ದಾಗಿದೆಯಲ್ಲ, ಅವರ ಕಾರ್ಡು ಯಾವಾಗ ಚಾಲ್ತಿ ಕೊಡ್ತಾರೆ? ಸಾಕಷ್ಟು ಜನ ಈಗ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ, ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ನಿಜವಾದಂತಹ ಬಡವರು. ಯಾಕಂದರೆ ಒಂದು ಹೊತ್ತು ಊಟಕ್ಕೂ ಕೂಡ ಪಾಪ ಪರದಾಡುವಂತಹ ಅದೆಷ್ಟೋ ಜನ ಇದ್ದಾರೆ ಇವತ್ತು ಕೂಡ ನಮ್ಮ ದೇಶದಲ್ಲಿ. ಅದರಲ್ಲೂ ಬಹಳ ಮುಖ್ಯವಾಗಿ ಈ ಗ್ರಾಮೀಣ ಭಾಗದಲ್ಲೆಲ್ಲ, ಯಾಕಂದರೆ ಅವ್ರು ಕೂಲಿ ಮಾಡಿದ್ರೇ ಅವ್ರ ಹೊಟ್ಟೆ ತುಂಬೋದು. ಅಂಥದ್ರಲ್ಲಿ ಸರ್ಕಾರ ಏನೋ ಇಂತಹ ಕಡು ಬಡವರನ್ನ ಗುರುತಿಸಿ ಅವರಿಗೊಂದು BPL ಕಾರ್ಡ್ ಕೊಡ್ತು. ಆ ಪಡಿತರ ಚೀಟಿಯನ್ನು ತೋರಿಸಿದ್ರೆ ಅದು ನಮಗೆ ಬೇಕಾಗಿರುವಂಥ ರೇಷನ್ನು ಕಡಿಮೆ ದುಡ್ಡಿಗೆ ಸಿಗುತ್ತೆ ಅಂತ. ಆದರೆ ಇದರಲ್ಲೂ ಕೂಡ ಕಳ್ಳ ಮಾರ್ಗವನ್ನು ತೋರಿಸಿದ್ದಾರೆ, ಇದರಲ್ಲೂ ಕೂಡ ಸಾಕಷ್ಟು ಗೋಲ್ಮಾಲ್ ಆಗಿದೆ ಅನ್ನುವಂತಹ ಒಂದಿಷ್ಟು ವಿಚಾರ ಸರ್ಕಾರದ ಗಮನಕ್ಕೆ ಹೋಗಿದೆ. ಅದನ್ನು ದಿಢೀರಂತ ನೀವು ರದ್ದು ಮಾಡೋದು, ದಿಢೀರಂತ ನೀವು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಬಡವರ ಹೊಟ್ಟೆ ಮೇಲೆ ಹೊಡೆಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ರಾಜಕೀಯ ವಲಯದಲ್ಲಿ, ಸಾರ್ವಜನಿಕ ವಲಯದಲ್ಲೂ ಕೂಡ ಆಗ್ತಾ ಇದ್ದಾವೆ. ಇವತ್ತಿನಿಂದ ಪರಿಷ್ಕರಣೆ ಮಾಡ್ತಾರೆ, ಎಷ್ಟು ಜನರ ಕಾರ್ಡು ಇಲ್ಲಿ ಅನರ್ಹ ಆಗುತ್ತೆ ಅನ್ನೋದಕ್ಕೆ ಕಾದು ನೋಡಬೇಕಾಗಿದೆ.